ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ನಾಳೆ ಬೆಳಿಗ್ಗೆ 5:15 ಮೋಸ್ಟ್ ಅವೈಟೆಡ್ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಎಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ನಾಳೆ ಎಲಿಮಿನೇಷನ್ ಚೇಂಬರ್ ಇಂದ ನಾವೆಲ್ಲರೂ ಕೂಡ ಏನೇನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ನನ್ನ ಪ್ರೆಡಿಕ್ಷನ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಎಜೆ ಲಿ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಈ ಒಂದು ಮ್ಯಾಚ್ ಎಜೆ ಲಿ ಅವರ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಸೊ ಎಜೆ ಲಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಅದರಿಂದ ನನಗೆಲ್ಲೋ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಲಿ ಅವರು ಸೋಲ್ತಾರೆ ಅಂತ ಅನಿಸ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಗಾದ್ರೂ ಮಾಡಿ ಚೀಟಿಂಗ್ ಮಾಡಿ ಎಜೆ ಲಿ ಅವ್ರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಅದಾದ್ಮೇಲೆ ಮತ್ತೊಮ್ಮೆ ಎಜೆ ಲಿ ಅವರು ರಸಲ್ ಮೇನಿಯಾದಲ್ಲಿ ಬೆಕ್ಕಿ ಲಿಂಚ್ ಅವರಿಗೆ ಚಾಲೆಂಜ್ ಮಾಡಬಹುದು ಅಂಡ್ ಫೈನಲಿ ತನ್ನ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ಗೆದ್ಕೋಬಹುದು. ಏನೇ ಆಗಲಿ ಹೋಮ್ ಗ್ರೌಂಡ್ ಅಲ್ಲಿ ಎಜೆ ಲಿ ಅವ್ರನ್ನ ಗೆಲ್ಸಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಹೋಮ್ ಗ್ರೌಂಡ್ ರಿಯಾಕ್ಷನ್ ಕೂಡ ಚೆನ್ನಾಗಿರುತ್ತೆ. ಬಟ್ ಹೋಮ್ ಗ್ರೌಂಡ್ ಅಲ್ಲೇ ಎಜೆ ಲಿ ಅವ್ರನ್ನ ಬೆಕ್ಕಿ ಲಿಂಚ್ ಅವರು ಸೋಲ್ಸಿದ್ರೆ ಬೆಕ್ಕಿ ಲಿಂಚ್ ಅವರಿಗೆ ಇನ್ನೂ ಕೂಡ ಹೇಟ್ ಸಿಗುತ್ತೆ ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ ತಪ್ಪಾದ್ರೂ ತಪ್ಪಾಗಬಹುದು. ಆದ್ರೂ ಕೂಡ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಎಜೆ ಲಿ ಅವ್ರನ್ನ ಸೋಲಿಸಿ ತನ್ನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇನ್ ರೀಸನ್ ಇವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲೇ ನಮ್ಮ ಎಜೆ ಲಿ ಅವರು ರಿಟರ್ನ್ ಆಗಿ ತನ್ನ ಮೊದಲ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ ವರ್ಸಸ್ ಆಸ್ಕಾ ವರ್ಸಸ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಸ್ಟಿಫನಿ ಸ್ಟಾರ್ಟನ್ ವರ್ಸಸ್ ರೊಕೈಲ್ ವರ್ಸಸ್ ಕಿಯಾನಾ ಜೇಮ್ಸ್ ಅವರ ನಡುವೆ. ಇನ್ನ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೋ ಅವರು ರಸಲ್ ಮೇನಿಯಾದಲ್ಲಿ ಜೇಡ್ ಕಾರ್ಗಿಲ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಲಿಟರಲಿ ತುಂಬಾನೇ ಬಿಗ್ ನೇಮ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಅಲೆಕ್ಸಾ ಬ್ಲಿಸ್, ಆಸ್ಕಾ, ಸ್ಟಿಫನಿ ಸ್ಟಾರ್ಟನ್, ರೊಕೈಲ್ ಅಂಡ್ ಕಿಯಾನಾ ಜೇಮ್ಸ್ ಅವರ ಚಾನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಲೀಸ್ಟ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಅಲೆಕ್ಸಾ ಬ್ಲಿಸ್ ಅವರು ಕೂಡ ಗೆಲ್ಲೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರಾಬಬ್ಲಿ ಅಲೆಕ್ಸಾ ಬ್ಲಿಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಹೋಗಬಹುದು. ಇನ್ನ ಈ ಕಡೆ ರೊಕೈಲ್ ಅವರ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ರೊಕೈಲ್ ಅವರು ಕೂಡ ಗೆಲ್ಲೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ರಸಲ್ ಮೇನಿಯಾದಲ್ಲಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾ ಇರೋ ಕಾರಣ ರೊಕೈಲ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ರೊಕೈಲ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇಲ್ಲಿ ಹೋಗುತ್ತೆ. ಇನ್ನು ಆಸ್ಕಾ ಅವರ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ಆಸ್ಕಾ ಅವ್ರನ್ನು ಕೂಡ ಡಬ್ಲ್ಯೂ ಅವರು ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಪಿಕ್ಚರ್ ಅಲ್ಲೇ ಆಗ್ತಾರೆ ಅಂತ ಅನ್ಕೋತೀನಿ. ಇನ್ನ ರಿಯಾ ರಿಪ್ಲಿ ಅವರ ಬಗ್ಗೆ ಮಾತಾಡೋದಾದ್ರೆ ರಿಯಾ ರಿಪ್ಲಿ ಅವರು ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ ಅಂದ್ರೆ ಅವರು ಆ ಒಂದು ಮ್ಯಾಚ್ ನ ಗೆಲ್ಲೋ ಚಾನ್ಸಸ್ ಲಿಟ್ರಲಿ ಹೈ ಆಗುತ್ತೆ. ಬಟ್ ಐ ಥಿಂಕ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಗೆಲ್ಲೋದಿಲ್ಲ ಅಂತ ನನಗೆ ಯಾಕೆ ಅನಿಸ್ತಾ ಇದೆ. ಅಂಡ್ ಇನ್ನ ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೋತಿರೋ ಕಾರಣ ಪ್ರಾಬಬ್ಲಿ ಡಬ್ಲ್ಯೂ ಅವರು ರಿಯಾ ರಿಪ್ಲಿ ಅವ್ರನ್ನು ಕೂಡ ಗೆಲ್ಲಿಸಬಹುದು. ಅದಕ್ಕೋಸ್ಕರನೇ ಅವ್ರನ್ನ ಸ್ಮ್ಯಾಕ್ ಡೌನ್ ಅಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೋಲ್ಸಿರಬಹುದು, ಯಾರಿಗೆ ಗೊತ್ತು. ಬಟ್ ನನ್ನ ಪ್ರಕಾರ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲೋದಕ್ಕೆ ಜಾಸ್ತಿ ಚಾನ್ಸ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರಿಗೆ ಇದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಾನು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ ಅಂಡ್ ರಸಲ್ ಮೇನಿಯಾದಲ್ಲಿ ಜೇಡ್ ಕಾರ್ಗಿಲ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ. ಲಿಟರಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಏನಾದ್ರೂ ಇಂಜುರಿ ಆಗಿಲ್ಲ ಅಂತಿದ್ರೆ ಬಿಯಾಂಕಾ ಬ್ಲೇರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇರೋರು. ಅಂಡ್ ನನ್ನ ಪ್ರಿಡಿಕ್ಷನ್ 100% ಬಿಯಾಂಕಾ ಬ್ಲೇರ್ ಅವರಿಗೇನೆ ಇರೋದು. ಬಟ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ನನ್ನ ಪ್ರಿಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರಿಗೆ ಇರುತ್ತೆ. ಅಂಡ್ ನಂಬರ್ 2 ಅಲ್ಲಿ ನಾನು ರಿಯಾ ರಿಪ್ಲಿ ಅವ್ರನ್ನ ಇಡ್ತೀನಿ. ನಂಬರ್ 3 ಅಲ್ಲಿ ಅಲೆಕ್ಸಾ ಬ್ಲಿಸ್ ಅವ್ರನ್ನ ಇಡ್ತೀನಿ. ನಂಬರ್ 4 ಅಲ್ಲಿ ಆಸ್ಕಾರ್, ನಂಬರ್ 5 ಅಲ್ಲಿ ರೊಕೈಲ್, ಹಾಗೆ ಲೀಸ್ಟ್ ಅಲ್ಲಿ ನಮ್ಮ ಕಿಯಾನಾ ಜೇಮ್ಸ್ ಅವ್ರನ್ನ ನಾನು ಇಡ್ತೀನಿ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಫಿನ್ ಬ್ಯಾಲರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಏನಾಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಫ್ಕೋರ್ಸ್ ಏನೇ ಪ್ರಾಬಬಿಲಿಟಿನ ನಾವು ಲೆಕ್ಕ ಹಾಕಿದ್ರು ಕೂಡ, ಏನೇ ನಮ್ಮ ಕಸ್ಟಮ್ ಸ್ಟೋರಿನ ಮಾಡಿದ್ರು ಕೂಡ ಫಿನ್ ಬ್ಯಾಲರ್ ಅವರು ಗೆದ್ರೆ ರಸಲ್ ಮೇನಿಯಾ ಮೇನ್ ಇವೆಂಟ್ ಚೇಂಜ್ ಆಗುತ್ತೆ. ಪ್ರಾಬಬ್ಲಿ ಫಿನ್ ಬ್ಯಾಲರ್ ಅವರು ಕೂಡ ರಸಲ್ ಮೇನಿಯಾ ಮೇನ್ ಇವೆಂಟ್ ಗೆ ಹ್ಯಾಡ್ ಆಗಬಹುದು. ಹಾಗೆ ಹೀಗೆ ಅಂತ ನಾವು ಏನೇ ಸ್ಟೋರೀಸ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರೇ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಸೊ ಡಬ್ಲ್ಯೂ ಅವ್ರು ಏನಾದ್ರು ತುಂಬಾ ದೊಡ್ಡ ಶಾಕ್ ನ ಕೊಡೋದಾದ್ರೆ ಫಿನ್ ಬ್ಯಾಲರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಬಹುದು. ಬಟ್ ನನ್ನ ಪ್ರಕಾರ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಚಿಕಾಗೋದಿಂದ ಆಗ್ತಾ ಇದೆ. ಅಂಡ್ ಚಿಕಾಗೋ ನಮ್ಮ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್, ಅಲ್ಲಿ ಅವ್ರಿಗೆ ಒಂದು ಮ್ಯಾಚ್ ನ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಡೀಮನ್ ಫಿನ್ ಬ್ಯಾಲರ್ ಏನಾದ್ರು ಬಂದ್ರೆ ಅದು ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಬಟ್ ಆ ರೀತಿ ಆಗೋದಿಲ್ಲ ಅಂತ ಅನ್ಸುತ್ತೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ಸೋಲಿಸಿ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅದು ನನ್ನ
ನನ್ನ ಪ್ರಿಡಿಕ್ಷನ್ ಆಗಿರುತ್ತೆ. ದಟ್ಸ್ ನಾಟ್ ಎ ಪ್ರಿಡಿಕ್ಷನ್, ದಟ್ಸ್ ಎ ಸ್ಪಾಯ್ಲರ್. ಇದಾದ್ಮೇಲೆ ನಿಮಗೆ ಮಿಸ್ಟರಿ ಕ್ರೇಟ್ ನ ಅನಾವರಣ ಕೂಡ ನಾಳೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೆಗ್ಮೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಸಡನ್ ಆಗಿ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮಿಸ್ಟರಿ ಕ್ರೇಟ್ ನು ಕೂಡ ತಗೊಂಡು ಬಂದಿದ್ದಾರೆ. ಸೊ ನಾಳೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಆಡಮ್ ಪೇರ್ಸ್ ಅವರು ಸೇರ್ಕೊಂಡು ಆ ಒಂದು ಮಿಸ್ಟರಿ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ನೋಡ್ಬೇಕು ಆ ಒಂದು ಬಾಕ್ಸ್ ಒಳಗಡೆ ಏನಿರುತ್ತೆ, ಯಾರು ಇರ್ತಾರೆ ಅಂತ. ಡ್ಯಾನ್ ಹೌಸಿನ್ ಅವರು ಇರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ, ಕ್ರಿಸ್ ಜೆರಿಕೋ ಅವರು ಇರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಏನೇ ಆಗಲಿ ಆ ಒಂದು ಕ್ರೇಟ್ ಒಳಗಡೆ ಪ್ರಾಬಬ್ಲಿ ಯಾರಿಗಾದ್ರೂ ಸಂಬಂಧಪಟ್ಟಂತಹ ವಸ್ತು ಇರಬಹುದು, ಅಥವಾ ಡಬ್ಲ್ಯೂ ಅವರು ಎಲ್ಲರನ್ನು ಕೂಡ ಜೋಕರ್ ರೀತಿ ಮಾಡೋದಕ್ಕೆ ಏನಾದ್ರೂ ಒಂದು ವಿಚಿತ್ರ ವಸ್ತುನ ಆಡ್ ಮಾಡಬಹುದು. ಬಟ್ ನನ್ನ ಪ್ರಕಾರ ಡ್ಯಾನ್ ಹೌಸಿನ್ ಅವರಿಗೆ ರಿಲೇಟೆಡ್ ಆಗಿ ಏನೋ ಒಂದು ವಸ್ತು ಅದ್ರೊಳಗಡೆಯಿಂದ ಬರುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಗಾಯ್ಸ್? ನಿಮ್ಮ ಪ್ರೆಡಿಕ್ಷನ್ ಈ ಒಂದು ಮಿಸ್ಟ್ರಿ ಬಾಕ್ಸ್ ಒಳಗಡೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಾದ್ಮೇಲೆ ಶೋನ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್, ವೈಪರ್ ರ್ಯಾಂಡಿ ಆರ್ಟನ್, ಯಂಗ್ ಓಜಿ ಜಿಯೋವಾನ್ ಇವಾನ್ಸ್, ಟ್ರಿಕ್ ವಿಲಿಯಮ್ಸ್, LA ನೈಟ್ ಅಂಡ್ ಲೇಟೆಸ್ಟ್ ಎಡಿಷನ್ ಲೋಗನ್ ಪೋಲ್ ಅವರ ನಡುವೆ ನಮಗೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಮೊದಲು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಇರಬೇಕಾಗಿತ್ತು, ಇಲ್ಲ ಬ್ರಾನ್ಸನ್ ರೀಡ್ ಅವರು ಇರಬೇಕಾಗಿತ್ತು, ಇಲ್ಲ ಬ್ರಾನ್ ಬ್ರೇಕರ್ ಅವರು ಇರಬೇಕಾಗಿತ್ತು. ಬಟ್ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಯಿತು, ಬ್ರಾನ್ಸನ್ ರೀಡ್ ಅವರು ಬರಬೇಕಾಗಿತ್ತು. ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಂಜುರಿ ಆಯಿತು, ಜೇ ಉಸೋ ಅವರು ಬಂದ್ರು. ಅಂಡ್ ಜೇ ಉಸೋ ಅವ್ರಿಗೂ ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಅಟ್ಯಾಕ್ ಆಯಿತು. ಅಂಡ್ ಅದಕ್ಕೋಸ್ಕರ ಈಗ ಲೋಗನ್ ಪೋಲ್ ಅವರು ಅವರನ್ನ ರಿಪ್ಲೇಸ್ ಮಾಡಿ ಈ ಒಂದು ಮ್ಯಾಚ್ ಒಳಗಡೆ ಎಂಟ್ರಿನ ಕೊಟ್ಟಿದ್ದಾರೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೆ ಈ ಒಂದು ಮ್ಯಾಚ್ ನ ರಿಸಲ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಆ ಕಡೆ ಕೋಡಿ ರೋಡ್ಸ್ ಅವರು ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ ಅಂದ್ರೆ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನೇನಾದ್ರೂ ಕೋಡಿ ರೋಡ್ಸ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ನಿಮ್ಮ ದೊಡ್ಡ ತಪ್ಪು ಇಲ್ಲೇ ಆಗುತ್ತೆ. ಯಾಕಂದ್ರೆ ಪ್ರಾಬಬ್ಲಿ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಂಟ್ರಿ ಕೊಟ್ಟು ಮತ್ತೊಮ್ಮೆ ಕೋಡಿ ರೋಡ್ಸ್ ಅವ್ರನ್ನ ಕಾಸ್ಟ್ ಮಾಡಿಸೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೋಡಿ ರೋಡ್ಸ್ ಅವರು ಗೆದ್ದು ನನ್ನನ್ನ ಚಾಲೆಂಜ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಎಲಿಮಿನೇಟ್ ಆಗಿ ಹೊರಗಡೆ ಹೋಗೋ ಟೈಮಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಟ್ಟು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರು ಎಲಿಮಿನೇಟ್ ಆಗೋದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾರಣರಾಗಬಹುದು. ಇನ್ನ ಈ ಒಂದು ಮ್ಯಾಚ್ ನ ವಿನ್ನರ್ ಕಡೆ ಬರೋದಾದ್ರೆ ಜಿಯೋವಾನ್ ಇವಾನ್ಸ್ ಅವರು ಗೆಲ್ತಾರ? ಅಫ್ಕೋರ್ಸ್ ಚಾನ್ಸ್ ಇಲ್ಲ. ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಹಾಕಿರೋದೆ ಕೆಲವೊಂದಷ್ಟು ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಕೊಡೋದಕ್ಕೆ. ಇನ್ನ ಲೋಗನ್ ಪೋಲ್ ಅವ್ರನ್ನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಸಡನ್ ಆಗಿ ಹಾಕಿರೋದಕ್ಕೆ ಇದೇ ಮೇನ್ ರೀಸನ್ ಅಂತ ಅನ್ಕೋತೀನಿ. ಹೇಗಿದ್ರು ಕೂಡ ಸ್ಟೋರಿ ಲೈನು ಕಂಪ್ಲೀಟ್ ಆಗಿ ಹಾಳಾಗೋಗಿದೆ, ನಾವು ಅನ್ಕೊಂಡಂಗೆ ಏನು ಕೂಡ ಆಗ್ತಾ ಇಲ್ಲ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜೇ ಉಸೋ ಅವ್ರನ್ನ ಇಡೋದ್ರ ಬದಲು ಲೋಗನ್ ಪೋಲ್ ಅವ್ರನ್ನ ಇಟ್ರೆ ಜಿಯೋವಾನ್ ಇವಾನ್ಸ್ ಆಗಿ ಲೋಗನ್ ಪೋಲ್ ಅವರ ಕೈಯಲ್ಲಿ ಯಾವ್ದಾದ್ರು ಒಂದು ಅದ್ಭುತವಾದ ಹೈ ಫ್ಲೈಯಿಂಗ್ ಮೂಮೆಂಟ್ ನ ಕೊಡಿಸ್ಬೋಣ, ಅದರಿಂದ ಮ್ಯಾಚ್ ಗಾದ್ರೂ ಸಿಕ್ಕಾಪಟ್ಟೆ ವ್ಯಾಲ್ಯೂ ಸಿಗುತ್ತೆ ಅಂತ ಒಂದೇ ಒಂದು ರೀಸನ್ ಗೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಲೋಗನ್ ಪೋಲ್ ಅವರನ್ನ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಜಿಯೋವಾನ್ ಇವಾನ್ಸ್ ಹಾಗೆ ಲೋಗನ್ ಪೋಲ್ ಅವರ ಕಡೆಯಿಂದ ಯಾವ್ದಾದ್ರು ಒಂದು ಕ್ಲಿಯರ್ ಹೈಲೈಟ್ ಸ್ಪಾಟ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲೋಗನ್ ಪೋಲ್ ಹಾಗೆ ಜಿಯೋವಾನ್ ಇವಾನ್ಸ್ ಇವರಿಬ್ರು ಕೂಡ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಟ್ರಿಕ್ ವಿಲಿಯಂ ಅವ್ರನ್ನು ಕೂಡ ನಾನು ಗೆಲ್ಲಲ್ಲ ಅಂತ ಅನ್ಕೋತೀನಿ. ಇನ್ನು ನಮ್ಮ ಎಲೆನೈಟ್ ಅವರ ಬಗ್ಗೆ ಮಾತಾಡೋದಾದ್ರೆ ಎಲೆನೈಟ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಹೇಗಾದ್ರೂ ಮಾಡಿ ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೆಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಮೇಲೆ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಎಲಿಮಿನೇಟ್ ಮಾಡಬಹುದು. ಅಂಡ್ ವೈಪರ್ ರ್ಯಾಂಡಿ ಆರ್ಟನ್ ಅವರು ಫೈನಲಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ವಿನ್ ಆಗಬಹುದು. ವೈಪರ್ ರ್ಯಾಂಡಿ ಆರ್ಟನ್ ಅವರು ವಿನ್ ಆಗಿ ರಸಲ್ ಮೇನಿಯಾದಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ ಗಾಯ್ಸ್, ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇಕಬ್ ಫಾಟೋ ಅವರನ್ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ತನಕನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೇಕಬ್ ಫಾಟೋ ಅವರನ್ನು ಕೂಡ ಕಾಸ್ಟ್ ಮಾಡಿಸ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಕೋಡಿ ರೋಡ್ಸ್ ಅವರನ್ನು ಕೂಡ ಕಾಸ್ಟ್ ಮಾಡಿಸ್ತಾ ಇದ್ದಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು. ಏನೇ ಆಗಲಿ ರ್ಯಾಂಡಿ ಆರ್ಟನ್ ಅವರು ಚೇಂಬರ್ ಮ್ಯಾಚ್ ನ ಗೆಲ್ಲೋದ್ರ ಮುಖಾಂತರ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋದ್ರೆ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇಕಬ್ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಇನ್ಸಲ್ಟ್ ಮಾಡಬಹುದು ಅಂತ ಅನ್ಕೋತೀನಿ. ಸೊ ನನ್ನ ಪ್ರೆಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ತಪ್ಪಾಗೋ ಚಾನ್ಸಸ್ ಇದೆ. ನಮ್ಮ ಕೋಡಿ ರೋಡ್ಸ್ ಅವರ ಕಡೆನೆ ಡಬ್ಲ್ಯೂ ಅವರು ಹೋಗಬಹುದು. ಆದ್ರೂ ಕೂಡ ಈ ಒಂದು ಮ್ಯಾಚ್
ಮ್ಯಾಚ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ವಿನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ನಮ್ಮ ಟ್ರಿಪಲ್ ಎಚ್ ಅವರು ಟ್ರಿಗರ್ ನ ಪುಲ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಇನ್ನು ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೈ ಫ್ಲೈಯಿಂಗ್ RKOs ಗಳನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಲೋಗನ್ ಪಾಲ್ ಹಾಗೆ ಜಿಯೋವ್ಯಾನ್ ಇವಾನ್ಸ್ ಅವರು ಇದ್ದಾರೆ. ಸೊ ಜಿಯೋವ್ಯಾನ್ ಇವಾನ್ಸ್ ಅವರಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕಡೆಯಿಂದ ಒಂದು ಅದ್ಭುತವಾದ ಬ್ಯೂಟಿಫುಲ್ RKO ಬೀಳುತ್ತೆ ಅಂತಾನು ಕೂಡ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಎಲಿಮಿನೇಷನ್ ಚೇಂಬರ್ ನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ನೋಡೋಣ ಗೈಸ್ ಏನೇನಾಗುತ್ತೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅಂತ. ಯಾಕಂದ್ರೆ ಇದು ಫೈನಲ್ ಪ್ರೀಮಿಯಂ ಲೈವ್ event before WrestleMania. See you guys in my next video.